ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ ಬಂದು 7 o'clock ಆಗಿದೆ. ಸೊ 7 ಆಗಿದೆ, 8:30 ಅಷ್ಟೊತ್ತಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು. ಸೊ ಅದಕ್ಕೆ ಇನ್ಸ್ಟಂಟಾಗಿ ಟಿಫನ್ ಏನು ಮಾಡ್ಬೋದು, ಮಕ್ಕಳಿಗಾಗಿರ್ಬೋದು, ಇಲ್ಲಾಂದರೆ ಕೆಲಸಕ್ಕೆ ಹೋಗ್ತಿರೋರ್ಗಾಗಿರ್ಬೋದು, ಇನ್ಸ್ಟಂಟಾಗಿ ಏನು ಮಾಡ್ಬೋದು ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಗೊತ್ತಿರ್ಬೋದು, ನಾನು ಕೂಡ 8:30 ಅಷ್ಟೊತ್ತಿಗೆ ಪ್ರಿಪೇರ್ ಮಾಡಬೇಕು, ಟಿಫನ್ ಆಗಿರ್ಬೋದು ಇಲ್ಲ ಲಂಚ್ ಆಗಿರ್ಬೋದು. ಸೊ ಇನ್ಸ್ಟಂಟಾಗಿ ಪಟ್ಪಟ ಅಂತ ಒಂದು 5 to 10 ಮಿನಿಟ್ಸ್ ಒಳಗಡೆ ಏನು ಮಾಡ್ಬೋದು ಅಂತೇಳಿ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಬನ್ನಿ. ಮೊದಲಿಗೆ ನಾನು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2ರಿಂದ 3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು. ಇದು ತುಂಬ ಇನ್ಸ್ಟಂಟಾಗಿ ಬೇಗ ಮಾಡ್ಕೊಂಬಿಡ್ಬೋದು. ಔಟ್ಸೈಡ್ ಪ್ಯಾಕೆಟ್ ಕೂಡ ಸಿಗತ್ತೆ. ಬಟ್ ಅದು ಪ್ಯಾಕೆಟ್ ನಾವು ಅಷ್ಟೊಂದು ಕೊಟ್ಟು ತೊಗೊಂಬರೋದಕ್ಕಿಂತ ಮನೇಲೇ ಈ ರೀತಿ ಮಾಡಿಕೊಂಡ್ರೆ ಸೇಮ್ ಸಿಮಿಲರಾಗೇ ಇರುತ್ತೆ ಟೇಸ್ಟು. ನಾವೇ ಮನೇಲೇ ಇದನ್ನು ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ಸೊ ಅದಕ್ಕೆ ಇನ್ಸ್ಟಂಟಾಗಿ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ, ಸ್ವಲ್ಪ ಕೆಲವೊಬ್ರಿಗೆ ಗೊತ್ತಿರಲ್ಲ. ನಾನು ಕೂಡ ಪ್ಯಾಕೆಟೇ ತೊಗೊಂಬರ್ತಾಯಿದ್ದೆ, ಪ್ಯಾಕೆಟ್ ತೊಗೊಂಡು ಬಂದ್ಬಿಟ್ಟೆ ಮಾಡ್ತಾಯಿದ್ದೆ. ಬಟ್ ಪ್ಯಾಕೆಟ್ ತೊಗೊಂಬರೋದಕ್ಕಿಂತ ಈ ರೀತಿ ಮನೇಲೇ ಮಾಡಿಕೊಂಡ್ರೆ ನಮಗೂ ಇನ್ನು ಸ್ವಲ್ಪ ಅಮೌಂಟ್ ಕೂಡ ಉಳ್ಕೊಳ್ಳುತ್ತಲ್ವ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕಿ 3 ಸ್ಪೂನಷ್ಟು ಆಯಿಲ್ನ ಹಾಕಿ ಮತ್ತು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಕೆಂಪಗಾಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಆವಾಗ ನಾನು ಕರಿಬೇವನ್ನ ಈ ಥರ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಕೂಡ ಹಾಕ್ಕೋಬೋದು. ಪೀಸ್ ಮಾಡಿ ಹಾಕೋದ್ರಿಂದ ನಮಗೆ ಅದು ದೊಡ್ಡಕ್ಕೆ ಸಿಗಲ್ಲ ಎಲೆ. ಸೊ ಅದಕ್ಕೆ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಫ್ರೈ ಮಾಡಿ 1 ಕಪ್ಪಷ್ಟು ನಾನು ರವೆನ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಬಂದು ಮೀಡಿಯಮ್ ರವೆ, ಬಾಂಬೆ ರವೆ ಅಂತ ಹೇಳ್ತಾರಲ್ವ, ಉಪ್ಪಿಟ್ಟು ಮಾಡ್ತಾರಲ್ವ ಅದೇ ರೀತಿ ರವೆನೇ, ಮೀಡಿಯಮ್ ರವೆ. ಸೊ ಅದನ್ನು ಹಾಕ್ಕೊಂಡು ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಇದು ಉಪ್ಪಿಟ್ಟು ಮಾಡೋಷ್ಟು ಹುರ್ಕೊಳ್ಳೋ ಅಂಥ ನೆಸಿಟಿ ಏನಿಲ್ಲ. ಸ್ವಲ್ಪ ಅರೋಮಾ ಬರೋವರೆಗೂ ಮಾತ್ರ ಹುರ್ಕೋಬೇಕಷ್ಟೇ. ಆ ರವೆ ಹುರಿತಾ ಇದ್ರೇ ಆ ಸ್ಮೆಲ್ ಗೊತ್ತಾಗುತ್ತೆ ನಮಗೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ನಾನಿವಾಗ ಸ್ವಲ್ಪ ಹುರ್ಕೊಂಡು ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾವು ಯಾವುದಕ್ಕೆ ನಾವು ಕಲಿಸ್ಕೋತೀವಿ ಅದು ಆ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೆಚ್ಚಗಾಗಲಿಕ್ಕೆ ಬಿಟ್ಬಿಡ್ಬೇಕು ಇದನ್ನು. ಏಕೆಂದರೆ ಬಿಸಿ ಇರುವಾಗಲೇ ಕಲಿಸಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ಸ್ವಲ್ಪ ಹೊತ್ತು ಬೆಚ್ಚಗಾಗಲಿಕ್ಕೆ ನಾನು ಇದನ್ನು ಬಿಡ್ತಾಯಿದ್ದೀನಿ. ಇವಾಗ ನಿಮಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ನೀವು ಇದಕ್ಕೆ ಕ್ಯಾರೆಟ್ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಥರ ಸೊಪ್ಪುಗಳಾಗಿರ್ಬೋದು ಹಾಕ್ಕೋಬೋದು. ಬಟ್ ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಹಾಗೇ ಕೂಡ ಕಲಿಸ್ಕೋಬೋದು. ಬಟ್ ನಾನು ಸ್ವಲ್ಪ ಟೈಮ್ ಇರೋದ್ರಿಂದ ಮತ್ತು ಮಕ್ಕಳಿಗೆ ಒಳ್ಳೆಯದು ಅಂತ ಕೂಡ ನಾನು ಈ ರೀತಿ ಕ್ಯಾರೆಟ್ನ ತುರಿತಾ ಇದ್ದೀನಿ. ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಕ್ಯಾರೆಟ್ ತಿಂದರೆ. ಯಾಕೆಂದರೆ ಅದು ಹಾಗೇ ಸಿಕ್ಕಿದ್ರೆ ಮಕ್ಕಳು ಕೆಲವೊಬ್ಬರು ತಿನ್ನಲ್ಲ. ಸೊ ಈ ರೀತಿ ಮಾಡಿಕೊಟ್ರೆ ತಿಂದಂಗೂ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತೇಳಿ ಈ ರೀತಿ ನಾನು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ 1 ಬೌಲ್ ರವೆಗೆ ನಾವು ಅರ್ಧ ಬೌಲಷ್ಟು ನಾನು ಮೊಸರನ್ನ ಹಾಕ್ಕೋಬೇಕು ಇದಕ್ಕೆ. ಅಂದರೆ ಅದರ ಅರ್ಧ ಕ್ವಾಂಟಿಟಿಯಷ್ಟು ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇಷ್ಟೇ ಬೇಕಾದರೆ ಇಷ್ಟನ್ನೇ ಕಲಿಸ್ಕೊಂಬಿಟ್ಟು ನಾವು ಹಾಕ್ಕೊಂಬಿಡ್ಬೋದು, ಮಾಡ್ಕೊಂಬಿಡ್ಬೋದು. ಬಟ್ ಏನು ಅಂದರೆ ನಮಗಿನ್ನೂ ಇದಕ್ಕೇನಾದರೂ ಆ್ಯಡ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಮಾಡ್ಕೋಬೋದು. ಬಟ್ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಅಂಥೇಳಿ ನಾನು ಇದನ್ನು ಮಾಡ್ತಾಯಿದ್ದೀನಿ, ಹೆಚ್ಕೋತಾ ಇದ್ದೀನಿ ಇದನ್ನು. ನಾನು ಇದಕ್ಕೆ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋತೀನಿ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಹಾಕ್ಕೊಂಡ್ರೆ ಮಾತ್ರ ಟೇಸ್ಟು ಚೆನ್ನಾಗಿರುತ್ತೆ, ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊಪ್ಪು ತಿನ್ನೋದ್ರಿಂದ. ಸೊ ಆ ಮಕ್ಕಳಿಗೆ ಹಾಗೆ ಕೊಟ್ಟರೆ ಕೆಲವೊಂದು ಮಕ್ಕಳು ತಿನ್ನಲ್ಲ. ಸೊ ಈ ರೀತಿ ಮಾಡಿಕೊಟ್ರೆ ಆರಾಮ್ಸೆ ತಿಂತಾರೆ. ಏಕೆಂದರೆ ಅದು ಗೊತ್ತಾಗಲ್ಲ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ. ಇದಿಷ್ಟನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ನಮಗೆ ಅಕಸ್ಮಾತ್ ಏನಾದ್ರು ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳಿದ್ರೆ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ನಾವು ಕಲಿಸ್ಕೋಬೋದು. ಈಗ ಕಲಸಿದ್ದಾಗಿದೆ. ಇದು ಒಂದು 10 ನಿಮಿಷ ನಾನು ನೆನೆಯಲಿಕ್ಕೆ ಬಿಟ್ಬಿಡ್ತೀನಿ. ಒಂದು 10 ನಿಮಿಷ ಇದು ನೆನೆದಾದಮೇಲೆ ನಾವು ಇದನ್ನು ಮತ್ತೆ ಕ್ವಾಂಟಿಟಿ ನಮಗೆ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ. ಅದು ನೆನೀತಾ ಇರೋಷ್ಟೊತ್ತಿಗೆ ನಾನು ಇಡ್ಲಿ ಪ್ಲೇಟ್ಗೆ ಫುಲ್ ಆಯಿಲೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಆಯಿಲೆಲ್ಲ ಫುಲ್ ಇದಕ್ಕೆ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಇದನ್ನು ಇಡ್ಲಿ ಹಾಕ್ಕೋಬೇಕಾಗತ್ತೆ.
ಆಯಿಲ್ ಹಾಕೋದ್ರಿಂದ ಆರಾಮ್ಸೆ ಬಂದುಬಿಡುತ್ತೆ ಇಡ್ಲಿ ಅಂಥೇಳಿ ಆಯಿಲ್ ಅಪ್ಲೈ ಮಾಡ್ತಿರೋದು. ನೋಡಿ ಇದು ಆಲ್ಮೋಸ್ಟ್ ನೆಂದಿದೆ ಇದು ಹಿಟ್ಟು. ಇದು ಸ್ವಲ್ಪ ಗಟ್ಟಿ ಆಯಿತು ಅನಿಸ್ತದೆ, ನೀರು ಹಾಕ್ಕೋಬೋದು. ಅದಕ್ಕೂ ಮುಂಚೆ ನಾನು ಒಂದು ಈನೋ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಅಡುಗೆ ಸೋಡಾ ಬಳಸ್ತಾ ಇಲ್ಲ. ಈನೋ ಇಲ್ಲಾಂದರೆ ಅಡುಗೆ ಸೋಡಾ ಕೂಡ ಹಾಕ್ಕೋಬೋದು, ಬಟ್ ಅಡುಗೆ ಸೋಡಾ ನಾನು ಇವಾಗ ಬಳಸ್ತಾ ಇಲ್ಲ. ಈನೋ ಪ್ಯಾಕೆಟ್ ಹಾಕಿರೋದ್ರಿಂದ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಇಡ್ಲಿ ಕೂಡ ಸ್ಮೂತಾಗಿರುತ್ತೆ ಅಂಥೇಳಿ ನಾನು ಈನೋ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕಷ್ಟು ನಮಗೆ ನೀರು ನೋಡ್ಕೊಂಡು ನಾವು ಇಡ್ಲಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕಿದು, ತುಂಬ ತೆಳ್ಳಗಿರಬಾರ್ದು. ಸ್ವಲ್ಪ ಗಟ್ಟಿ ಇದ್ದು ನಾವು ಮಾಡ್ಕೋಬೇಕಾಗತ್ತೆ ಇದನ್ನು. ಇವಾಗ ನೀಟಾಗಿ ಕಲಿಸ್ಕೊಂಡು ನಾವು ಆಯಿಲ್ ಹಚ್ಕೊಂಡಿದ್ವಲ್ಲ ಇಡ್ಲಿ ಪ್ಲೇಟು, ಅದಕ್ಕೆ ಇಡ್ಲಿ ಮಾಮೂಲಿ ನಾವು ಇಡ್ಲಿ ಹೆಂಗೆ ಹಾಕ್ತೀವಿ ಆ ಥರ ಹಾಕಬೇಕು. ಅಂದರೆ ಸ್ವಲ್ಪ ನೋಡಿ ಕಡಿಮೆ ಹಾಕ್ಕೋಬೇಕು, ಏಕೆಂದರೆ ಈ ರವೆ ಇಡ್ಲಿ ಬಂದು ಬೇಗ ಅದು ತುಂಬ ಉಬ್ಬಿಡುತ್ತೆ. ಅಂದರೆ ಸೊ ಇವಾಗ ಅದೇ ಥರನೇ ನಾನು ಉಳಿದಿರೋಂಥ ಪ್ಲೇಟಿಗೆಲ್ಲ ನಾನು ಹಾಕೋತಾ ಇದ್ದೀನಿ. ಇದು ಇನ್ಸ್ಟ್ಯಾಂಟಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಬೆಳಗ್ಗೆ ಟೈಮ್ ಇಲ್ಲ ಅಂತ ಹೇಳಿದಾಗ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಬೇಗನೆ ಮಾಡ್ಕೊಂಬಿಡ್ಬೋದು. ಇದನ್ನು ಒಂದು 10ರಿಂದ 15 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇದು 10ರಿಂದ 15 ನಿಮಿಷ ಬೆಂದಿದೆ. ನಾವು ಹಿಂಗೆ ಕೈಲಿ ಮುಟ್ಟು ನೋಡಿದಾಗ ಕೈಗೆ ಅಂಟ್ಕೊಳ್ಳಲ್ಲ. ಸೊ ಇದಾಗಿದೆ. ಇವಾಗೆಲ್ಲ ತೆಗ್ದು ಕೆಳಗಡೆ ಇಟ್ಬಿಟ್ಟು ಒಂದು 5 ನಿಮಿಷ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ ಇದು ತಣ್ಣಗಾಗಿದೆ. ನಾನು ಇವಾಗ ತೆಗಿತೀನಿ. ಆರಾಮ್ಸೆ ಬಂದುಬಿಡುತ್ತೆ ಮತ್ತು ತುಂಬಾ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ. ನಾವು ಸಬ್ಬಸಿಗೆ ಸೊಪ್ಪು ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ವಲ್ಪನೂ ಕೂಡ ಅಂಟಿಟ್ಕೊಳ್ಳಲ್ಲ. ಇವಾಗ ಇದನ್ನು ನಾನು ಮುರಿದು ತೋರಿಸ್ತೀನಿ. ಒಳಗಡೆ ಎಲ್ಲ ಸಬ್ಬಸಿಗೆ ಸೊಪ್ಪು ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಕಡಲೆಬೇಳೆ ಹಾಕಿರೋದ್ರಿಂದ ಟೇಸ್ಟಾಗೂ ಇರುತ್ತೆ ಮತ್ತು ಎಷ್ಟು ಸ್ಮೂತಾಗಿದೆ ನೋಡಿ. ನಾನು ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ, ತುಂಬ ಸ್ಮೂತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು MTR ಪ್ಯಾಕೆಟ್ ಎಲ್ಲ ತೊಗೊಂಡು ಬರ್ತೀವಿ. ನಾನು ಸಾಮಾನ್ಯ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು. ಬಟ್ ಆ ರೀತಿ ನಾವು ತೊಗೊಂಡು ಬಂದು ಅಂದರೆ ದುಡ್ಡು ಕೂಡ ಸೇವ್ ಆಗುತ್ತೆ ಮತ್ತು ಟೈಮು ಕೂಡ ಸೇವ್ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೇಮ್ ಟೇಸ್ಟೇ ಬರುತ್ತೆ. ನಾವು ಪ್ಯಾಕೆಟ್ ತೊಗೊಂಡು ಬಂದು ನಾವು ಏನು ತಿಂತೀವಿ ಸೇಮ್ ಅದೇ ಥರನೇ ಮಾಡ್ಕೊಂಡು ತಿಂತೀವಿ, ಸೇಮ್ ಅದೇ ಥರನೇ ಟೇಸ್ಟ್ ಇರುತ್ತೆ. ಈ ರೀತಿ ಮಾಡ್ಕೊಂಡು ತಿಂದರೆ ನಾವು ಮನೇಲೇ ಮಾಡ್ಕೊಂಡ್ಬಿಡ್ಬೋದು, ಅಮೌಂಟು ಕೂಡ ಸೇವ್ ಆಗುತ್ತೆ ಅಂತ. ಬೆಳಿಗ್ಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡುವಾಗ ನಾನು ಲಂಚ್ ಬಾಕ್ಸ್ಗೆ ಅಂತಲೇ ಪ್ರಿಪೇರ್ ಮಾಡುವಾಗ ನಾನು ಈ ವಿಡಿಯೋ ಮಾಡಿದ್ದು. ಸೊ ಮಕ್ಕಳಿಗೂ ಕೂಡ ನಾನು ಲಂಚ್ ಬಾಕ್ಸ್ಗೆ ಇದನ್ನೇ ಹಾಕ್ತೀನಿ. ತುಂಬಾ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ. ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ, ದುಡ್ಡು ಕೂಡ ಸೇವ್ ಆಗುತ್ತೆ. ಇನ್ಸ್ಟ್ಯಾಂಟಾಗಿ ಆರಾಮ್ಸೆ ಮಾಡ್ಬೋದು ಅಂತ ಹೇಳ್ತೀನಿ ಇದನ್ನು. ಕ್ಯಾರೆಟು ಮತ್ತು ಸೊಪ್ಪು ಹಾಕಿರೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು ಇದು. ಮತ್ತು ಇದಕ್ಕೆ ಉದ್ದಿನಬೇಳೆ ಆಗಲಿ ಇಲ್ಲಾಂದರೆ ಅಕ್ಕಿ ಆಗಲಿ ಯಾವುದನ್ನು ಕೂಡ ಯೂಸ್ ಮಾಡದೇ ಇರೋಂಥ ರೆಸಿಪಿ ಇದು. ನೋಡಿ ಇಷ್ಟೊತ್ತು ಆಗೋಗ್ಬಿಡ್ತು, ಟೈಮ್ ಆಗೋಗ್ಬಿಡ್ತು. ಇವತ್ತು ಡೀಟೇಲಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ಮಕ್ಕಳನ್ನ ಕಳಿಸ್ದೆ. ಸೊ ಇನ್ಸ್ಟ್ಯಾಂಟಾಗಿ ಇವತ್ತು ಇಡ್ಲಿ ರೆಸಿಪಿ ಮಾಡಿದ್ದೀನಿ. ಇದೇ ರೀತಿ ಡೈಲಿ ಒಂದೊಂದು ರೆಸಿಪೀಸ್ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಇವತ್ತು 6:30ಗೆ ಇವತ್ತು ಎದ್ದಿದ್ದು. ಡೈಲಿ ಬೇಗ ಎದ್ರೇ ಬೇಗ ಕೆಲಸ ಆಗುತ್ತೆ. ಸೊ ಲೇಟಾಗಿ ಎದ್ದರೆ ಈ ರೀತಿ ನಾವು ಇನ್ಸ್ಟ್ಯಾಂಟಾಗಿ ನಾವೇನಾದರೂ ಒಂದು ಟಿಫನ್ ಮಾಡಲೇಬೇಕಾಗುತ್ತೆ. ಮಕ್ಕಳಿಗೆ ಮಾಡಿಕೊಟ್ಟು ಕಳಿಸೋಷ್ಟೊತ್ತಿಗೆ ಇಷ್ಟೊತ್ತು ಆಗೋಗ್ಬಿಡ್ತು. ಮತ್ತು ಟ್ರೈಪಾಡ್ ಮೊನ್ನೆ ಒಂದು ಟ್ರೈಪಾಡ್ ಬುಕ್ ಮಾಡಿದೆ ಕೊಡಾಕ್ತು. ಆ ಟ್ರೈಪಾಡ್ ಬಂದು ಸ್ವಲ್ಪ ಆ ಫೋನ್ ಹೋಲ್ಡರ್ ಬರುತ್ತಲ್ಲ ಅಲ್ಲಿ ಟೈಟ್ ಆಗ್ತಿರಲಿಲ್ಲ. ಥ್ರೆಡ್ ಏನೋ ಪ್ರಾಬ್ಲಮ್ ಅನಿಸುತ್ತೆ, ಮೋಸ್ಟ್ಲಿ ಸ್ಕ್ರೂದೇನೋ ಪ್ರಾಬ್ಲಮ್ ಇರಬೇಕು, ಟೈಟ್ ಆಗ್ತಿರಲಿಲ್ಲ. ಸೊ ರೀಪ್ಲೇಸ್ಮೆಂಟಿಗೆ ಹಾಕಿದ್ದೆ. ಇವಾಗ ಅದು ಬಂದಿದೆ. ಅದಕ್ಕೆ ಇವತ್ತು ಸ್ವಲ್ಪ ಬೆಳಗ್ಗೆನೇ ಬಂದುಬಿಡ್ತು, ಒಂದು 8 o'clock ಅಷ್ಟೊತ್ತಿಗೆ. ಅದನ್ನು ಕೊಟ್ಟೆ ಇದು ಅನ್ಬಾಕ್ಸಿಂಗ್ ಮಾಡಬೇಕಲ್ವಾ, ಅದು ಅನ್ಬಾಕ್ಸಿಂಗ್ ಮಾಡಲಿಕ್ಕೆ ಆಗಲ್ಲ, ಟೈಮ್ ಬೇರೆ ಆಗೋಗ್ಬಿಡುತ್ತೆ, ಮಕ್ಕಳನ್ನ ಬೇರೆ ರೆಡಿ ಮಾಡಬೇಕು, ಟಿಫನ್ ಬೇರೆ ಹಾಕಬೇಕು ಅಂತೇಳಿ. ಸೊ ಅದಕ್ಕೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನೋಡಿ ಇಲ್ಲಿದೆ ಟ್ರೈಪಾಡು, ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು. ಫಸ್ಟ್ ಮೊನ್ನೆ ಬಂದಿದ್ದು ಕೂಡ ಚೆನ್ನಾಗಿತ್ತು ಟ್ರೈಪಾಡು. ಅದೇನು ಅಂದರೆ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಬಟ್ ಅದು ಸ್ವಲ್ಪ ಫೋನ್ ಹೋಲ್ಡರಲ್ಲಿ ಆ ಸ್ಕ್ರೂದೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಅದಕ್ಕೆ ರೀಪ್ಲೇಸ್ಮೆಂಟ್ಗೆ ಹಾಕಿದೆ.
ನಾನಿವಾಗ ಟ್ರೈಪಾಡ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಯಾಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಂತರ ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋರು ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಟ್ರೈಪಾಡ್ ಅವಶ್ಯಕತೆ ಇದೆ. ನಮಗೆ ಮೇನ್ ಬೇಕಾಗಿರೋದು ಬಂದು ಟ್ರೈಪಾಡ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ರೀಸೆಂಟಾಗಿ ಇವಾಗ ಓಪನ್ ಮಾಡಿರೋರಾಗಿರ್ಬೋದು, ಇಲ್ಲಾಂದರೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಹೆಲ್ಪ್ ಆಗಲಿ ಅಂತ ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ನಾನು ಟ್ರೈಪಾಡ್ ತೊಗೊಂಡಿರೋದು ಬಂದು ಕೋಡಾಕ್ದು. ಕೋಡಾಕ್ ಬಂದು ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಪ್ಯಾಕಿಂಗ್ ಓಪನ್ ಮಾಡಿದಾಗ ಒಂದು ದೊಡ್ಡ ಬಾಕ್ಸಲ್ಲಿ ಮತ್ತು ಒಳಗಡೆ ಒಂದು ಚಿಕ್ಕ ಬಾಕ್ಸು, ಅದರಲ್ಲಿ ಒಂದು ಬ್ಯಾಗ್ ಕೂಡ ಇದೆ. ನಾವು ಕ್ಯಾರಿ ಮಾಡ್ಬೋದು, ಬೇರೆ ಕಡೆ ನಾವು ದೊಡ್ಡದು ಚಿಕ್ಕದು ಮಾಡ್ಕೋಬೋದು, ಹ್ಯಾಂಗ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಅದ್ರ ಒಳಗಡೆ ಕವರಲ್ಲಿ ಪ್ಯಾಕ್ ಮಾಡಿರ್ತಾರೆ. ಪ್ಯಾಕಿಂಗ್ ಮಾತ್ರ ಸೂಪರಾಗಿರುತ್ತೆ. ಮತ್ತು ಮೊಬೈಲ್ ಹೋಲ್ಡರ್ ಕೂಡ ಬರುತ್ತೆ ಇದಕ್ಕೆ. ನಾನಿವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಿ ಯಾವ ರೀತಿ ಇದೆ ಅಂತ. ಬ್ಲ್ಯಾಕ್ ಕಲರಲ್ಲಿ ಸೂಪರಾಗಿದೆ ಮಾತ್ರ. ಈ ರೀತಿ ಒಂದು ಟ್ಯಾಗ್ ಕೂಡ ಬಂದಿರುತ್ತೆ. ಇದು ಬಂದು ಹೈಟು 5.2 ಫೀಟ್ ಏನೋ ಬರುತ್ತೆ. ಇದು 150 ಸೆಂಟಿಮೀಟರ್ ಏನೋ ಇರುತ್ತೆ. ನಾನು ತೊಗೊಂಡಿದ್ದಂಥದ್ದು ಇಲ್ಲಿ ಸ್ಕ್ರೂ ಇದೆಯಲ್ಲ, ಇಲ್ಲೇ ನನಗೆ ಪ್ರಾಬ್ಲಮ್ ಆಗಿತ್ತು. ನನಗದು ಮೊಬೈಲ್ ಹೋಲ್ಡರ್ ಟೈಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನು ರೀಪ್ಲೇಸ್ಮೆಂಟ್ಗೆ ಹಾಕಿದ್ದೆ. ಇವಾಗ ಚೆನ್ನಾಗಿರೋದು ಬಂದಿದೆ. ಇವಾಗ ನನ್ನ ಮೊಬೈಲ್ ಹೋಲ್ಡರ್ ಕೂಡ ನಾನು ಹಾಕಿ ನೋಡ್ತಿದ್ದೀನಿ, ಹಾಕಿ ತೋರಿಸ್ತೀನಿ ನಾನು ಆಮೇಲೆ. ಸೊ ಈ ರೀತಿ ನಾವು ಲೆಂತ್ ಮಾಡ್ಕೋಬೋದು. ಈ ಗ್ರಿಪ್ ಇದು ಬಂದು ಓಪನ್ ಅಂದರೆ ಲೆಂತ್ ಉದ್ದ ಮತ್ತು ಚಿಕ್ಕದು ಮಾಡ್ಕೋತೀವಲ್ವ, ಇದು ಕೂಡ ಓಪನ್ ಕ್ಲೋಸ್ ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಗ್ರಿಪ್ ಮಾತ್ರ ಸಖತ್ತಾಗಿದೆ ಇದು ವಿಡಿಯೋ ಮಾಡ್ತಿರೋರ್ಗೆ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಅಂದರೆ ವ್ಲಾಗ್ಸ್ ಆಗಿರ್ಬೋದು, ಇಲ್ಲ ರೀಲ್ಸ್ ಮಾಡ್ತಿರೋರ್ಗಾಗಿರ್ಬೋದು, ಇಲ್ಲ ಅಂದರೆ ಕಿಚನ್ ರೆಸಿಪೀಸ್ ಮಾಡ್ತಿರೋರ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಯಾರಾದರೂ ಸ್ಟಾರ್ಟಿಂಗ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಈ ಟ್ರೈಪಾಡ್ನ ಸಜೆಸ್ಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಗ್ರಿಪ್ ಕೂಡ ಚೆನ್ನಾಗಿದೆ. ಕೆಳಗಡೆ ಕೂಡ ಕೆಳಗಡೆ ಪ್ಲೇಸ್ ಆಗುತ್ತಲ್ಲ, ಅದು ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಮತ್ತು ಮೊಬೈಲ್ ಹೋಲ್ಡರ್ ಕೂಡ ಈ ರೀತಿ ನಾವು ಓಪನ್ ಮಾಡಿ ನಾವು ಇಲ್ಲಿ ಫಿಕ್ಸ್ ಮಾಡ್ಬೋದು. ಈಸಿಯಾಗಿ ಈ ರೀತಿ ನಾವು ಓಪನ್ ಮಾಡ್ಬೋದು. ಮತ್ತು ಇದಕ್ಕೆ ನಾವು ಫುಲ್ ಥ್ರೆಡ್ ಇದೆ ಅಲ್ವಾ, ಅಲ್ಲಿ ಟೈಟ್ ಮಾಡಿ ಹಾಕ್ಬೋದು. ಈ ರೀತಿ ಲಾಕ್ ಕೂಡ ತುಂಬಾ ಈಸಿಯಾಗಿ ಬರುತ್ತೆ, ಚೆನ್ನಾಗೂ ಇದೆ ಅಂತ ಹೇಳ್ತೀನಿ. ಇದು ನನ್ನ ಹೊಸ ಟ್ರೈಪಾಡ್, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಯಾರಾದರೂ ತೊಗೊಳ್ಳೋರಿಗೆ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ನನ್ನ ಪರ್ಸ್ನಲಾಗಿ ನಾನು ಯೂಸ್ ಮಾಡಿ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಇದು ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತ. ನಾನು ಫಸ್ಟ್ ಯೂಸ್ ಮಾಡ್ತಿದ್ದಂಥದ್ದು ಈ ಥರ ಚಿಕ್ಕ ಟ್ರೈಪಾಡು. ಇದು ಬಂದು 350 ರುಪೀಸು. ನಾನು ಇದಕ್ಕೆ ಫಸ್ಟ್ ನೋಡಿ ಈ ಥರ ಹಿಂಗೆ ಸ್ಕಿಡ್ ಆಗುತ್ತೆ ಇದು. ಅಂದರೆ ಫಸ್ಟ್ ಟೈಮ್ ಯಾರಾದರೂ ತೊಗೊಳಂಗಿದ್ರೆ ಈ ರೀತಿ ಎಲ್ಲ ತೊಗೋಬೇಡಿ. ಒಂದು ಸರಿ ಇನ್ವೆಸ್ಟ್ ಮಾಡಿ ಈ ರೀತಿ ಕೊಡಾಕ್ ತೊಗೊಳ್ಳಿ. ಇದು ಬಂದು 1350ನೋ 400ನೋ ಇದೆ. ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮ್ಗೇನಾದರೂ ಬೇಕು ಅಂತ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋ ನಾಳೆಯಿಂದ ನಾನು ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ ಆಗಿರ್ಬೋದು, ಇಲ್ಲ ನಿಮಗೆ ರೆಸಿಪೀಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಆದಷ್ಟು ನಾನು ಶೇರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ಸ್ಟಂಟಾಗಿ ಮಾಡುವಂಥದ್ದಾಗಿರ್ಬೋದು, ಇಲ್ಲಾಂದರೆ ಟ್ರೆಡಿಷನಲ್ ಫುಡ್ ಆಗಿರ್ಬೋದು, ಇಲ್ಲೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈಗ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಒಂದು ಸರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಪದೇ ಪದೇ ಮಾಡುವಂಥ ನೆಸಿಟಿ ಇಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.